ರಾಜರ ವಂಶಗಳನ್ನು ನಿರೂಪಣೆ ಮಾಡ್ತಾ ಪೃಥು ಚಕ್ರವರ್ತಿಯ ಮಹಿಮೆಯನ್ನು ವರ್ಣನೆ ಮಾಡಿದ್ದನ್ನು ನಾವು ಕೇಳಿದ್ವಿ. ಹೇಗೆ ಪೃಥು ಚಕ್ರವರ್ತಿ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಾನೆ, ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ತರ್ತಾನೆ ಅನ್ನುವಂತಹ ಈ ವಿಚಾರಗಳೆಲ್ಲವನ್ನೂ ಕೂಡ ನಿನ್ನೆಯ ಪ್ರವಚನದಲ್ಲಿ ನೋಡಿದ್ವಿ. ಮುಂದುವರಿತಾ ಇದೇ ಪೃಥು ಚಕ್ರವರ್ತಿಯ ವಂಶದಲ್ಲಿ ಬರುವ ಪ್ರಾಚೀನ ಬರ್ಹಿ, ಅವನ 10 ಮಂದಿ ಮಕ್ಕಳು ಪ್ರಾಚೇತಸರು, ಇವರ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಈ ಕಥೆ ಒಂದು ಹಿಂದೆ ಬಂದಿತ್ತು. ದಕ್ಷ ಪ್ರಜಾಪತಿ ಶಿವನ ಶಾಪಕ್ಕೆ ಒಳಗಾಗಿ ಇನ್ನೊಮ್ಮೆ ಹುಟ್ಟಬೇಕು ಅಂತ ಹೇಳಿ, ಆ ಇನ್ನೊಮ್ಮೆ ಹುಟ್ಟುವಂತಹ ಕಥೆಯನ್ನೇ ಇವಾಗ ಹೇಳ್ತಾರೆ. ರಾಜನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರಿರುತ್ತೆ. ಕಾರಣ ಏನು ಅಂತಂದರೆ, ಅವನು ದರ್ಭೆಯನ್ನು ಪೂರ್ವ ದಿಕ್ಕಿಗೆ ಹರಡಿ ಯಜ್ಞಗಳನ್ನು ಮಾಡಿರ್ತಾನೆ. ಎಲ್ಲ ಕಡೆಯೂ ಯಜ್ಞವನ್ನು ಮಾಡಿರ್ತಾನೆ, ಎಲ್ಲ ಕಡೆಯೂ ಕೂಡ ದರ್ಭೆಗಳನ್ನು ಹರಡಿರ್ತಾನೆ. ಹಾಗಾಗಿ ಅವನಿಗೆ ಪ್ರಾಚೀನ ಬರ್ಹಿ ಅನ್ನುವಂತಹ ಹೆಸರು ಬಂದಿರುತ್ತೆ. ಆ ಪ್ರಾಚೀನ ಬರ್ಹಿಗೆ 10 ಜನ ಮಕ್ಕಳಿರ್ತಾರೆ. ಪ್ರಾಚೇತಸರು ಅಂತ ಹೇಳಿ ಅವರು ಪ್ರಸಿದ್ಧರು. ಈ ಪ್ರಾಚೇತಸರಿಗೆ ರಾಜ್ಯಭಾರವನ್ನೆಲ್ಲ ಕೊಟ್ಟು ಅವನು ತಾನು ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆಗ ಅವರು ವಿಚಾರ ಮಾಡ್ತಾರೆ, 10 ಜನ ಮಕ್ಕಳು ಕೂಡ, ನಾವು ಮುಂದೆ ಸಂತಾನವನ್ನು ಪಡ್ಕೊಳ್ಬೇಕು, ರಾಜ್ಯಭಾರ ಮಾಡಬೇಕು, ಇದೆಲ್ಲ ಸಾಧ್ಯ ಆಗಬೇಕು ಅಂತಂದರೆ ಒಂದಿಷ್ಟು ತಪಶಕ್ತಿ ಬೇಕು, ತಪೋಬಲವು ಬೇಕಾಗತ್ತೆ. ಹಾಗಿದ್ದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ತಪಸ್ಸನ್ನು ಮಾಡಿ ಆ ನಂತರ ರಾಜ್ಯಭಾರವನ್ನು ಆರಂಭಿಸೋಣ ಅಂತ ತೀರ್ಮಾನ ಮಾಡ್ತಾರೆ. ಹಾಗೆ ತೀರ್ಮಾನ ಮಾಡಿ ಬೇಕಾದಷ್ಟು ವಿದ್ವಾಂಸರು ಇರ್ತಾರವರು, ಆದರೂ ತಪೋಬಲ ಬೇಕು ಅಂತ ಹೇಳಿ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. 10 ವರ್ಷ ಸಹಸ್ರಾಣಿ ಸಮುದ್ರ ಸಲಿಲೇಶಯಾಹ, ಸಮುದ್ರದಲ್ಲಿ ಒಳಗೆ ಮುಳುಗಿ 10,000 ವರ್ಷದಷ್ಟು ದೀರ್ಘಕಾಲ ಅವರು ತಪಸ್ಸನ್ನು ಆಚರಿಸ್ತಾರೆ. ತಪಸ್ಸೆಲ್ಲ ಮುಗಿಯುತ್ತೆ. ತಪಸ್ಸು ಮುಗಿದು ಹೊರಗೆ ಬರ್ತಾರೆ. ಹೊರಗೆ ಬಂದು ರಾಜ್ಯಭಾರ ಮಾಡಬೇಕು ಅಂತ ನೋಡಿದ್ರೆ ಯಾವ ರಾಜ್ಯ ಏನೂ ಇಲ್ಲ. ಪೂರ್ತಿಯಾಗಿ ಮರಗಳು ನಿಬಿಡವಾಗಿ ಬೆಳೆದು ಬಿಟ್ಟಿರುತ್ತೆ. ಅಲ್ಲಿ ಎಷ್ಟು ನಿಬಿಡವಾಗಿ ವೃಕ್ಷಗಳು ಬೆಳೆದಿರುತ್ತೆ. ಮರಗಳು ಬೆಳೆಯೋದು ಅನ್ನೋದು ಸಮಸ್ಯೆ ಅಲ್ಲ, ಆದರೆ ಎಷ್ಟು ನಿಬಿಡವಾಗಿ ಅಲ್ಲಿ ಅವನ ನಗರವನ್ನು ಪೂರ್ತಿ ವೃಕ್ಷಗಳು ವ್ಯಾಪಿಸಿಕೊಂಡಿರುತ್ತೆ ಅಂತಂದರೆ, ಗಾಳಿ ಬೀಸಿದರೆ ಗಾಳಿ ಒಳಗೆ ಬರಬಾರ್ದು, ಅಷ್ಟರ ಮಟ್ಟಿಗೆ ಮರಗಳು ಅಲ್ಲಿ ಬೆಳೆದಿರುತ್ತೆ. ನಾಶಕನ್ ಮಾರುತೋ ವಾತುಂ ವೃತಂ ಖಂ ಅಭವದ್ರುಮೈಹಿ, ಆಕಾಶವನ್ನು ವೃಕ್ಷಗಳು ವ್ಯಾಪಿಸಿಕೊಂಡಿರುತ್ತೆ, ಅಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ, ಜೊತೆಗೆ ನಿಬಿಡವಾಗೂ ಇರುತ್ತೆ. ಹೀಗೆ ಇತ್ತು ಅಂತಾದರೆ ಜನಗಳು ಇರಲಿಕ್ಕೆ ಹೇಗೆ ಸಾಧ್ಯ? ಈಗಾಗಲೇ ಇವರು ತಪಸ್ಸಿಗೆ ಹೋದಾಗ ಜನಗಳಿಗೆ ಜೀವನ ನಡೆಸೋದು ಈಗಾಗಲೇ ಕಷ್ಟ ಆಗಿಬಿಟ್ಟಿರುತ್ತೆ. ನಶೇಕುಶ್ಚೇಷ್ಟಿತು ಪ್ರಜಾ, ಜನಗಳಿಗೆ ತಮಗೆ ಬೇಕಾಗಿರುವ ಯಾವ ಕೆಲಸವನ್ನು ಕೂಡ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥ ಸ್ಥಿತಿ ಬಂದಿರುತ್ತೆ. ಆಗ ಇವರೆಲ್ಲರೂ ಪ್ರಾಚೇತಸರು ತಮ್ಮ ಬಾಯಿಯಿಂದ ವಾಯು ಮತ್ತು ಅಗ್ನಿಯನ್ನು ಸೃಷ್ಟಿ ಮಾಡ್ತಾರಂತೆ. ಕ್ರಮೇಣ ಮೊದಲಿಗೆ ಗಾಳಿಯನ್ನು ಸೃಷ್ಟಿ ಮಾಡ್ತಾರೆ. ಜೋರು ಬಿರುಗಾಳಿ, ಗಾಳಿಯ ಪ್ರಭಾವದಿಂದ ಎಲ್ಲ ಮರಗಳು ಉರುಳಿ ಬೀಳಲಿಕ್ಕೆ ಶುರುವಾಗುತ್ತೆ. ಹಾಗೆ ಬಿದ್ದಂತಹ ಮರಗಳನ್ನೆಲ್ಲವನ್ನೂ ಕೂಡ ಪುನಃ ತಮ್ಮ ಬಾಯಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿಯಿಂದ ಸುಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ವೃಕ್ಷಗಳೆಲ್ಲ ನಾಶವನ್ನು ಹೊಂದಲಿಕ್ಕೆ ಶುರುವಾಗುತ್ತೆ. ಆಗ ಸೋಮ ಬರ್ತಾನೆ, ಚಂದ್ರ ಅವನು ಈ ವನಸ್ಪತಿಗಳಿಗೆ ಅಧಿಪತಿ. ಚಂದ್ರನಿಂದಾಗಿಯೇ ಎಲ್ಲ ವನಸ್ಪತಿಗಳು ಕೂಡ ಇಷ್ಟು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಅವನು ವನಸ್ಪತಿಗಳಿಗೆಲ್ಲ ಅಧಿಪತಿಯಾಗಿರುವಂಥವನವನು. ಚಂದ್ರ ಬರ್ತಾನೆ, ಚಂದ್ರ ಬಂದು ತಡಿತಾನೆ. ಹೀಗೆ ನೀನು ವಿನಾಕಾರಣ ವೃಕ್ಷಗಳನ್ನು ನಾಶ ಮಾಡೋದು ಸರಿಯಲ್ಲ, ನಿನಗೆ ನೀವು 10 ಜನಕ್ಕೂ ಕೂಡ ಸಮಾಧಾನ ಪಡಿಸಲಿಕ್ಕಾಗಿ ಒಂದು ಹೆಣ್ಣನ್ನು ಕೊಡ್ತೀವಿ, ಅವಳ ಮುಖಾಂತರವಾಗಿ ನೀವು ಸಂತಾನವನ್ನು ಪಡೆದುಕೊಳ್ಳ್ರಿ, ರಾಜ್ಯಭಾರವನ್ನು ಧರ್ಮದಿಂದ ಮಾಡ್ರಿ, ವೃಕ್ಷಗಳನ್ನು ಕೊಂದಿದ್ದು ಸಾಕು, ವೃಕ್ಷಗಳ ನಾಶ ಸಾಕು.
ಇನ್ನು ನೀವು ರಾಜ್ಯವನ್ನು ಕಟ್ಟಲಿಕ್ಕೆ ಎಷ್ಟು ಅವಕಾಶ ಬೇಕೋ ಅಷ್ಟು ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕಿದ ಮೇಲೂ ಕೂಡ ವ್ಯರ್ಥವಾಗಿ ವೃಕ್ಷಗಳನ್ನು ಸುಡಬಾರದು ಅಂತ ಹೀಗೆ ಹೇಳಿ ಕೊನೆಗೆ ಎಲ್ಲ ವೃಕ್ಷಗಳ ಮಾನಸ ಕನ್ಯೆಯಾಗಿರುವಂತಹ ವೃಕ್ಷಗಳು ಸಾಕಿಕೊಂಡು ಇದ್ದಂತಹ ವಾರುಕ್ಷಿ ಅಥವಾ ಮಾರ್ಷ, ಮಾರಿಷ ಈ ಥರ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತಾರೆ ಅವಳನ್ನು ಕೊಟ್ಟಿರ್ತಾರೆ. ಅವಳನ್ನು ವಿವಾಹ ಮಾಡಿಕೊಳ್ತಾರೆ. ವಿವಾಹ ಮಾಡಿಕೊಂಡು ಅವಳಿಂದಾಗಿ ಇವರೆಲ್ಲರೂ ಕೂಡ ದಕ್ಷನನ್ನು ಮಗನನ್ನಾಗಿ ಪಡೆದುಕೊಳ್ತಾರೆ. ಯಾವ ದಕ್ಷ ಹಿಂದೆ ಶಿವನ ಶಾಪಕ್ಕೆ ಗುರಿಯಾಗಿದ್ನೋ ಅದೇ ಅವಾಗ ಶಿವನ ಶಾಪ ಇತ್ತು, ಇನ್ನೊಮ್ಮೆ ನೀನು ಹುಟ್ಟುತ್ತೀಯ, ನೀನು ಇದೇ ಹೆಸರಿನಿಂದ, ದಕ್ಷ ಅನ್ನೋ ಹೆಸರಿನಿಂದಲೇನೆ ಅಂತ. ಹಾಗಾಗಿ ಈಗ ದಕ್ಷ ಹುಟ್ಟುತ್ತಾರೆ. ಈಗ ದಕ್ಷ ಹುಟ್ಟಿದಾಗ ಶಿವನ ವಿರೋಧ ಮಾಡೋದು ಇತ್ಯಾದಿ ವಿಚಾರಗಳನ್ನೆಲ್ಲ ನಾವೀಗಾಗಲೇ ಹಿಂದೆ ನೋಡಾಗಿದೆ. ಇಲ್ಲಿ ಇವರೆಲ್ಲರಿಗೂ ಕೂಡ 10 ಜನರಿಗೆ, ಪ್ರಾಚೇತಸರು 10 ಜನ ಇದ್ದಾರೆ. 10 ಜನರಿಗೆ ಮಾರಿಷೆಯಲ್ಲಿ ಮಾನಸ ಪುತ್ರನಾಗಿ ಇವನು ಹುಟ್ಟುತ್ತಾನೆ. ಹಿಂದಿನ ಯುಗಗಳಲ್ಲಿ ಬಹಳ ಹಿಂದೆಲ್ಲ ಇದು ಸಾಧ್ಯ ಇತ್ತು. ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಸೃಷ್ಟಿರುಚ್ಯತೆ. ಹಿಂದೆಲ್ಲವೂ ಕೂಡ ಸಂತಾನವನ್ನು ಪಡೆದುಕೊಳ್ಳಬೇಕಾದರೆ ಸಂಕಲ್ಪ ಮಾಡೋದ್ರಿಂದ, ಅಂದರೆ ಬಯಸೋದು, ಇಚ್ಛೆ ಮಾಡೋದು, ನನಗೆ ಇಂಥವಳಿಂದ ಸಂತಾನ ಬೇಕು ಅಂತ, ಸಂಕಲ್ಪದಿಂದ, ಕೇವಲ ದರ್ಶನದಿಂದ, ಕೇವಲ ಸ್ಪರ್ಶದಿಂದ ಹೀಗೂ ಕೂಡ ಸಂತಾನವನ್ನು ಪಡೆದುಕೊಳ್ಳಲಿಕ್ಕೆ ಹಿಂದೆಲ್ಲ ಸಾಧ್ಯ ಆಗ್ತಾ ಇತ್ತು. ಹಾಗೆ ಇವರೆಲ್ಲರೂ ಕೂಡ ದಕ್ಷನನ್ನು ಸಂತಾನವನ್ನಾಗಿ ಪಡೆದುಕೊಳ್ತಾರೆ. ಇದು ನಮಗೆ ಭಾರಿ ಆಶ್ಚರ್ಯ ಅನಿಸಿದ್ರೂ ಕೂಡ ಉತ್ಪತ್ತಿಶ್ಚ ನಿರೋಧಶ್ಚ ನಿತ್ಯಂ ಭೂತೇಷು ಸತ್ತಮಾಹ ಋಷಯೋತ್ತರ ನಮುಹ್ಯಂತಿ ವಿದ್ಯಾವಂತಶ್ಚ ಏನರಾಹ. ನಮಗೆ ತುಂಬ ವಿಚಿತ್ರ ಅಂತ ಅನ್ನಿಸಬಹುದು, ಆಶ್ಚರ್ಯ ಆಗಬಹುದು. ಆದರೆ ಋಷಿಗಳಿಗೆ ಈ ವಿಷಯದಲ್ಲಿ ಯಾವ ಭ್ರಾಂತಿಯೂ ಕೂಡ ಇಲ್ಲ. ಅವರು ಸ್ಪಷ್ಟವಾಗಿ ಇಂಥ ವಿಚಾರಗಳನ್ನು ತಿಳಿದುಕೊಂಡಿದ್ದಾರೆ. ನಮಗೆ ಇದು ಆಶ್ಚರ್ಯ ಅಂತ ಅನಿಸುತ್ತೆ ಹೊರತು ಇದು ಜ್ಞಾನಿಗಳಿಗೆ ಭಾರಿ ಆಶ್ಚರ್ಯ ಆಗುವಂತಹ ಸಂಗತಿ ಅಲ್ಲ. ಇನ್ನು ಈ ದಕ್ಷನಿಗೆ ಅನೇಕ ಜನ ಹೆಣ್ಣುಮಕ್ಕಳಾಗ್ತಾರೆ. ತನ್ನ ಸಂತಾನವನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಿಂದೆ ನೋಡಿದ್ವಿ, ಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕಶ್ಯಪರಿಗೆ 13 ಜನರನ್ನು ಕೊಡ್ತಾನೆ. ಸೋಮನಿಗೆ 27 ಜನರನ್ನು ಕೊಡ್ತಾನೆ. ಆ 27 ಜನರೇ ನಕ್ಷತ್ರಗಳು. ಈ 27 ಜನ ನಕ್ಷತ್ರಗಳು ಕೂಡ ದಕ್ಷ ಪ್ರಜಾಪತಿಯ ಮಕ್ಕಳಾಗಿ ಹುಟ್ಟಿರ್ತಾರೆ. ಅವರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಲ್ಲಿ ನೋಡಿ, ಇದೇ ಚಂದ್ರ ಹಿಂದೆ ಬಂದು ಈ ಪ್ರಾಚೇತಸರಿಗೆ ವೃಕ್ಷದ ನಾಶವನ್ನು ನಿಲ್ಲಿಸಿ ನಿಮಗೆ ಒಂದು ಹೆಣ್ಣನ್ನು ಕೊಡ್ತೀವಿ, ಮದುವೆ ಮಾಡ್ಕೊಂಡು ಸಂತಾನ ಪಡ್ಕೊಳ್ಳಿ ಅಂತ ಹೇಳಿದ್ರು. ಆ ಚಂದ್ರನಿಗೆ ಈಗ ಪ್ರಾಚೇತಸರ ಮೊಮ್ಮಕ್ಕಳನ್ನು, ಹೆಣ್ಣುಮಕ್ಕಳು ಇವರೆಲ್ಲರೂ ಕೂಡ ಅವರನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ಇಲ್ಲಿ ವಯಸ್ಸು ಜಾಸ್ತಿ ಆಯಿತು ಅಂತನೋ ಅಥವಾ ಹೆಚ್ಚು ಕಮ್ಮಿ ಆಯಿತು ಅಂತನೋ ಇದೆಲ್ಲ ನಮಗೆ ವಿಚಿತ್ರ ಅಂತ ಅನಿಸುತ್ತೆ. ಆದರೆ ಯುಗೇ ಯುಗೇ ಭವಂತ್ಯೇತೆ ಸರ್ವೇ ದಕ್ಷಾದಯೋ ದ್ವಿಜಾಹ ಪುನಶ್ಚೈವ ನಿರುದ್ಯಂತೆ ವಿದ್ವಾಂಸ್ತತ್ರ ನಮುಹ್ಯತಿ ಜೈಷ್ಠ್ಯಂ ಕಾನಿಷ್ಠಮಪ್ಯೇಷಾಂ ಪೂರ್ವಂ ನಾಸಿ ದ್ವಿಜೋತ್ತಮಾಹ. ಈ ಕಾಲದಲ್ಲಿ ನಮಗೆ ಇವರು ದೊಡ್ಡವರು, ಇವರು ಚಿಕ್ಕವರು, ಇಂತಹ ವ್ಯವಸ್ಥೆಗಳೆಲ್ಲ ಇದೆ. ಆದರೆ ಹಿಂದೆ ಏನಾಗ್ತಾ ಇತ್ತು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪುನಃ ಈ ದಕ್ಷ ಪ್ರಜಾಪತಿ ಮಾತ್ರ ಅಲ್ಲ, ಅನೇಕ ಜನ ದೇವತೆಗಳೆಲ್ಲರೂ ಕೂಡ ಪುನಃ ಸೃಷ್ಟಿಗೆ ಬರ್ತಾ ಇದ್ರು. ಇಲ್ಲಿ ಚಂದ್ರ ತಾನು ಆ ಹೆಣ್ಣನ್ನು ಮಾರಿಷೆಯನ್ನು ಕೊಡುವಾಗ ಇವಳು ನನಗೂ ಮಾನಸ ಕನ್ಯೆ ಅಂತ ಹೇಳಿಕೊಟ್ಟಿರ್ತಾನೆ. ಈ ಯಾರು ಹುಟ್ಟಿದ್ದಾಳೆ ಇವಳು ಮಾರಿಷೆ, ನನಗೂ ಮತ್ತು ಎಲ್ಲ ವೃಕ್ಷಗಳಿಗೂ ನಮ್ಮೆಲ್ಲರಿಗೂ ಮಾನಸ ಕನ್ಯೆ, ನಮ್ಮೆಲ್ಲರ ಮನಸ್ಸಿನಿಂದ ಹುಟ್ಟಿದಂಥವಳು ಅಂತ. ಹಾಗಾದರೆ ತನ್ನ ಸಂತಾನದಲ್ಲೇ ಬಂದಂತಹ ತನ್ನ ಸಂತಾನವೇ ಆಯ್ತು ಇವಾಗ ಈ ಯಾರು ದಕ್ಷ ಪ್ರಜಾಪತಿ ಹೆಣ್ಣು ಮಕ್ಕಳು, ಅವ್ರನ್ನ ಹೇಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತನ್ನೋದಕ್ಕೆ ಉತ್ತರವಾಗಿ ಇದನ್ನು ಹೇಳೋದು. ಅದೆಲ್ಲವೂ ನಮಗೆ ತುಂಬ ಅವ್ಯಾವಹಾರಿಕ ಅಂತ ಹೇಳಿ ನಮಗೆ ಈ ಯುಗದ ದೃಷ್ಟಿಯಿಂದ ನೋಡಿದಾಗ ಅನಿಸುತ್ತೆ. ಆದರೆ ಇದೆಲ್ಲ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ದೇವತೆಗಳು ಪುನಃ ಹುಟ್ಟುವಂಥವರು, ಅವರಲ್ಲಿ ಜ್ಯೇಷ್ಠತೆ, ಕನಿಷ್ಠತೆ ಅಥವಾ ಸಂಬಂಧಗಳು ಇದೆಲ್ಲವೂ ಕೂಡ ಆ ರೀತಿಯಾಗಿ ಲೆಕ್ಕಕ್ಕೆ ಬರೋದಿಲ್ಲ. ಈ ಮೈಥುನ ಸೃಷ್ಟಿಯಲ್ಲಿ ಏನಿದೆ ಇದರಲ್ಲಿ ಮಾತ್ರ ಬಂಧುಗಳನ್ನೆಲ್ಲ ನೋಡಬೇಕಾಗತ್ತೆ. ಇವರಿಗೆ ಇವರು ಏನು ಸಂಬಂಧ ಆಗ್ತಾರೆ, ವಿವಾಹ ಮಾಡಬಹುದೋ ಇಲ್ವೋ, ಇದೆಲ್ಲ ವಿಚಾರ ಇಂಥ ಸೃಷ್ಟಿಯಲ್ಲಿ ಇರುತ್ತೆ ಹೊರತು ಅಂತಹ ಮಾನಸ ಸೃಷ್ಟಿಯಲ್ಲಿ ಇಂಥದ್ದೆಲ್ಲ ಇರೋದಿಲ್ಲ ಅಂತ ಹೇಳಿ ನಿರೂಪಣೆ ಮಾಡ್ತಾರೆ.
ತಪ ಏವ ಗರಿಯೋ ಭೂತ್. ಹಿಂದೆಲ್ಲ ಶ್ರೇಷ್ಠತೆಯನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಿದ್ದು ಅವರ ವಯಸ್ಸಿನ ಆಧಾರದಿಂದ ಅಲ್ಲ, ಹೊರತು ತಪಸ್ಸಿನಿಂದ. ಅವರು ಎಷ್ಟು ತಪಸ್ವಿಯಾಗಿದ್ದಾರೆ ಅನ್ನೋದರಿಂದ ಅವರು ಎಷ್ಟು ಉತ್ತಮರು, ಜ್ಯೇಷ್ಠರು ಅಂತ ಹೇಳಿ ಹಿಂದೆಲ್ಲ ತೀರ್ಮಾನ ಮಾಡ್ತಾ ಇದ್ದಿದ್ದು ಅಂತ ಹೇಳಿ ಹೀಗೆ ಆ ಒಂದು ಕಥಾನಕವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಆ ವಂಶಗಳಲ್ಲಿ ಯಾರ್ಯಾರ ಮಹಾನುಭಾವರು ಬಂದಿದ್ದಾರೆ, ಅವರು ಎಂತೆಂಥ ಸಾಮರ್ಥ್ಯಗಳನ್ನೆಲ್ಲ ತೋರಿಸಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಸಾಮರ್ಥ್ಯವನ್ನು ಅವರಿಗೆ ತೋರಿಸಲಿಕ್ಕೆ ಹೇಗೆ ಸಾಧ್ಯ ಆಗಿರುತ್ತೆ? ಕೆಲವೊಮ್ಮೆ ಈ ಥರನೂ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕವರು, ಯೋಗ್ಯತೆಯಲ್ಲಿ ಚಿಕ್ಕವರಾದರೂ ಕೂಡ ಭಾರಿ ಭಾರಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿರ್ತಾರೆ. ಕೆಲವರು ಯೋಗ್ಯತೆಯಲ್ಲಿ ಭಾರಿ ದೊಡ್ಡವರಾಗಿದ್ದರೂ ಕೂಡ ಅಂತಹ ಮಹತ್ ಕಾರ್ಯಗಳನ್ನೇನು ಮಾಡಿರೋದಿಲ್ಲ. ಮಹತ್ ಕಾರ್ಯಗಳನ್ನು ನೋಡಿ ನಾವು ಅವರನ್ನು ದೊಡ್ಡವರು ಅಂತ ತೀರ್ಮಾನ ಮಾಡಿದ್ರೂ ಯೋಗ್ಯತೆಗಳನ್ನು ತೀರ್ಮಾನ ಮಾಡಲಿಕ್ಕೆ ಕೆಲವು ಸತಿ ಆಗೋದಿಲ್ಲ. ಚಿಕ್ಕವರು ದೊಡ್ಡ ಕೆಲಸವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ ಅಂತಂದರೆ, ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರುತ್ತೆ. ದೇವರು ಹೆಚ್ಚು ಎಲ್ಲಿ ಸನ್ನಿಹಿತನಾಗಿರ್ತಾನೋ ಅಂತಹ ವ್ಯಕ್ತಿಯಲ್ಲಿ ಇದ್ದು ಭಾರಿ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿಸಿ ತೋರಿಸ್ತಾನೆ. ಹಾಗಾಗಿ ಪ್ರಪಂಚದಲ್ಲಿ ಎಂತಹ ಅದ್ಭುತ ಕಾರ್ಯಗಳನ್ನು ನಡೆಸುವಂತಹ ಯಾರೇ ಮಹಾನುಭಾವರಿದ್ದರೂ ಕೂಡ ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛಧ್ವಂ ವಿಷ್ಣೋಸ್ತೇಜೋಂಶ ಸಂಭವಂ. ಇದೇ ಶ್ಲೋಕ ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ, ಸಣ್ಣ ಒಂದು ಪದದ ವ್ಯತ್ಯಾಸದೊಂದಿಗೆ ಅಷ್ಟೇ. ಎಲ್ಲೆಲ್ಲಿ ಇಂತಹ ಮಹಿಮೆಗಳೆಲ್ಲ ಕಾಣುತ್ತೋ ಅಲ್ಲಿ ಭಗವಂತನ ವಿಭೂತಿ ಇದೆ, ಭಗವಂತನ ರೂಪ ಇದೆ, ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ. ಹಾಗಾಗಿ ಅಂಥದ್ದೆಲ್ಲ ಅವರಿಗೆ ಸಾಧ್ಯ ಆಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇದಿಷ್ಟನ್ನು ನಿರೂಪಣೆ ಮಾಡಿ ಈ ದೇವತೆಗಳು ಪುನಃ ಪುನಃ ಹುಟ್ಟುತ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆಯನ್ನು ಇಲ್ಲಿ ಕೊಡ್ತಾರೆ.